ಎಲ್ಲರಿಗೂ ನಮಸ್ಕಾರ. ಧನು ರಾಶಿಯವರೇ, ಮುಂಬರುವ ಆಗಸ್ಟ್ 6, 7, 8 ಈ ಅದೃಷ್ಟವಂತ 3 ದಿನಗಳಂದು RMS ಅಕ್ಷರದ ವ್ಯಕ್ತಿಗಳಿಂದ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಘಟನೆ ನಡೆಯಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ ಧನು ರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ, ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದರೆ ತಿಳಿಸ್ಕೊಡ್ತಿದ್ದೀನಿ. ಹೌದು, ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಧನು ರಾಶಿಯವರೇ, ಈಗ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನಾದರೆ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹೌದು, ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಧನು ರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ಘಟನೆಯಾದ ಸಂಭವಿಸಲಿದೆ. ಅದು ಸಹ RMS ಅಕ್ಷರದ ವ್ಯಕ್ತಿಯಿಂದ. ಅದನ್ನು ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಹೌದು, ಧನು ರಾಶಿಯವರೇ, ಇಷ್ಟು ದಿನ ನಿಮ್ಮ ಜೀವನದಲ್ಲಿ ನೋಡಿದ್ರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹ ಮನೆಯಲ್ಲಿ ಜಗಳಗಳು, ವಾಗ್ವಾದಗಳು ನಡೀತಾ ಇತ್ತು. ಅದು ಈ ರೀತಿ ಕುಟುಂಬ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ತೊಂದರೆಗಳು, ವೈವಾಹಿಕ ಜೀವನದಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು, ವೃತ್ತಿ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಅಡೆತಡೆಗಳು ಸಹ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಧನು ರಾಶಿಯವರ ಜೀವನದಿಂದ ದೂರ ಆಗಲಿದೆ. ಇದರಿಂದ ಕುಟುಂಬದಲ್ಲಿ ಸಂತೋಷ, ನೆಮ್ಮದಿಯಾದರೆ ಈ ಸಮಯದಲ್ಲಿ ಹೆಚ್ಚಾಗ್ತಕ್ಕಂಥದ್ದು ಧನು ರಾಶಿಯವರೇ. ಹೌದು, ಇಷ್ಟು ದಿನ ನೀವು ಸಂಕಟ ಆದರೆ ಪಡ್ತಿದ್ರಿ, ಹೌದಲ್ವಾ? ಯಾವ ಅದೃಷ್ಟ ನಿಮಗೆ ಪ್ರಾಪ್ತಿ ಆಗ್ತಿಲ್ಲ, ಯಾವ ಯಶಸ್ಸು ನಿಮಗೆ ಪ್ರಾಪ್ತಿ ಆಗ್ತಿಲ್ಲ ಅಂತ ಹೇಳಿ ಇಷ್ಟು ದಿನ ಸಂಕಟ ಆದರೆ ಪಡ್ತಿದ್ರು. ಅದೇ ಒಂದು ಅದೃಷ್ಟ, ಅದೇ ಒಂದು ಯಶಸ್ಸು ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು ಧನು ರಾಶಿಯವರೇ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ. ಧನು ರಾಶಿಯವರ ಮನಸ್ತಾಪ ಎಂಥದ್ದು ಅಂತ ನಾವು ನೋಡೋದಾದರೆ, ಧನು ರಾಶಿಯವರೇ, ನೀವು ನಿಮ್ಮ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಸಹ ನೀವು ಆ ಒಂದು ನೋವನ್ನು ಯಾರೊಂದಿಗೂ ಸಹ ಹೇಳಿಕೊಳ್ಳೋದಿಲ್ಲ. ಹೌದು, ಅದು ನಿಮ್ಮ ಸ್ನೇಹಿತರೇ ಆಗಿರ್ಬೋದು, ಅಥವಾ ನಿಮ್ಮ ಸಹೋದ್ಯೋಗಿಗಳೇ ಆಗಿರ್ಬೋದು, ಅಥವಾ ನಿಮ್ಮ ಕುಟುಂಬಸ್ಥರೇ ಆಗಿರ್ಬೋದು. ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಸಹ ಅದನ್ನು ಮನಸ್ಸಿನಲ್ಲೇ ಇಟ್ಕೊತೀರಾ. ಅದರ ಬದಲಿಗೆ ಹೊರ ಜಗತ್ತಿಗೆ, ನಿಮ್ಮನ್ನು ನೋಡುವವರಿಗೆ ನೀವು ತುಂಬ ಸಂತೋಷದಿಂದ, ಖುಷಿಯಿಂದ ಕಾಣ್ತೀರಾ. ಹೌದು, ನಿಮ್ಮನ್ನು ನೋಡುವವರು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲವೇನೋ ಎಂಬುವಂತೆ ನೀವು ಕಾಣ್ತೀರಾ. ಹೌದು, ಇದೇ ನಿಮ್ಮ ದೊಡ್ಡತನ ಆಗಿರುತ್ತೆ. ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಸಹ ಅದನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಅದರ ಬದಲಿಗೆ ಹೊರ ಜಗತ್ತಿಗೆ, ನಿಮ್ಮನ್ನು ನೋಡುವವರಿಗೆ ನೀವು ತುಂಬ ಸಂತೋಷದಿಂದ ಕಾಣ್ತಕ್ಕಂತಹ ದೊಡ್ಡ ಮನಸ್ಸಿನ ಉಳ್ಳವರು ನೀವಾಗಿರ್ತೀರ ಧನು ರಾಶಿಯವರೇ. ಹೌದು, ನೀವು ಸಣ್ಣ ಪುಟ್ಟ ವಿಚಾರವನ್ನು ಸಹ ಹಗಲು ರಾತ್ರಿ ಅದೇ ಒಂದು ವಿಚಾರವನ್ನು ಯೋಚನೆ ಮಾಡ್ತಾ ಮಾಡ್ತಾ ಶಾಂತಿ ಇಲ್ಲದ ನಿದ್ದೆಗಳನ್ನು ಸಹ ನೋಡಿದ್ದೀರಾ. ಆ ಎಲ್ಲ ರೀತಿ ಕಹಿ ನೆನಪುಗಳು, ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಅಡೆತಡೆಗಳು, ಮಾನಸಿಕ ಒತ್ತಡ ಎಲ್ಲನೂ ಸಹ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಜೀವನದಿಂದ ದೂರ ಆದರೆ ಆಗಿ ಮಾನಸಿಕ ಒತ್ತಡವೂ ಸಹ ಈ ಸಮಯದಲ್ಲಿ ಕಡಿಮೆ ಆಗೋದ್ರ ಮೂಲಕ ನಿಮಗೆ ಮನಸ್ಸು ಹಗುರ ಆದರೆ ಆಗ್ತಕ್ಕಂಥದ್ದು. ಇದರಿಂದ ಮಾನಸಿಕ ಶಾಂತಿ, ನೆಮ್ಮದಿ ಆದರೆ ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗ್ತಕ್ಕಂಥದ್ದು ಧನು ರಾಶಿಯವರೇ. ಆದರೆ ಈ ಸಮಯದಲ್ಲಿ ಪ್ರಮುಖವಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ ಧನು ರಾಶಿಯವರೇ. ಹೌದು, ಧನು ರಾಶಿಯವರ ಅತಿ ದೊಡ್ಡ ದೌರ್ಬಲ್ಯ ಏನು ಅಂತಂದರೆ, ನಿಮ್ಮ ಜೀವನದಲ್ಲಿ ನಡೀತಕ್ಕಂತಹ ಸಣ್ಣ ಪುಟ್ಟ ವಿಚಾರವನ್ನು, ನಿಮ್ಮ ಮುಂದಿನ ಯೋಜನೆಗಳನ್ನು, ನೀವು ಯಾವುದಾದ್ರೂ ಒಂದು ಜಾಗದಲ್ಲಿ ಮನೆಯನ್ನು ಖರೀದಿ ಮಾಡೋದಾಗಿರ್ಬೋದು, ಆಸ್ತಿ ಖರೀದಿ ಮಾಡೋದಾಗಿರ್ಬೋದು, ವಾಹನ ಖರೀದಿ ಮಾಡೋದಾಗಿರ್ಬೋದು, ಅಥವಾ ನೀವು ಆಭರಣಗಳನ್ನು ಖರೀದಿ ಮಾಡೋದಾಗಿರ್ಬೋದು, ಒಂದು ಹೊಸ ಜಾಗದಲ್ಲಿ ಹಣದ ಹೂಡಿಕೆಯನ್ನು ಮಾಡೋದಾಗಿರ್ಬೋದು, ಅಥವಾ ಒಂದು ಹೊಸ ಜಾಗದಲ್ಲಿ ನೀವು ಹೊಸ ವ್ಯಾಪಾರವನ್ನು ಶುರು ಮಾಡೋದಾಗಿರ್ಬೋದು. ಈ ರೀತಿ ನಿಮ್ಮ ಮುಂದಿನ ಯೋಜನೆಗಳನ್ನು ನೀವು ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಸಹೋದ್ಯೋಗಿಗಳ ಜೊತೆ, ನಿಮ್ಮ ಕುಟುಂಬಸ್ಥರ ಜೊತೆ ಹೇಳ್ತಾ ಇರ್ತೀರ. ಹೌದು, ಹೀಗೆ ಮಾಡೋದಕ್ಕೆ ಹೋಗಬೇಡಿ ಮುಂಬರುವ ದಿನಗಳಲ್ಲಿ. ಹೌದು, ಇದರಿಂದ ಏನಾಗಬಹುದು ಅಂತ ನಾವು ನೋಡೋದಾದರೆ, ಧನು ರಾಶಿಯವರೇ, ನೀವು ನಿಮ್ಮ ಮುಂದಿನ ಯೋಜನೆಗಳನ್ನು ಇತರರೊಂದಿಗೆ ಹೇಳಿಕೊಳ್ಳೋದ್ರ ಮೂಲಕ ಆ ಒಂದು ವಿಚಾರ ನಿಮ್ಮ ಶತ್ರುಗಳಿಗೆ ತಿಳಿಯುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಶತ್ರುಗಳು ಸಹ ನಿಮ್ಮ ಮುಂದಿನ ಯೋಜನೆಗಳನ್ನು ತಡೆ ಹಿಡಿಯುವ ಪ್ರಯತ್ನ ಪಡುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಧನು ರಾಶಿಯವರೇ. ನಿಮ್ಮ ಜೀವನದಲ್ಲಿ ನಡೀತಕ್ಕಂಥ ಸಣ್ಣ ಪುಟ್ಟ ವಿಚಾರಗಳನ್ನು, ನಿಮ್ಮ ಮುಂದಿನ ಯೋಜನೆಗಳನ್ನು ಆದಷ್ಟು ಗುಪ್ತವಾಗಿರಿಸ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಅದೇ ರೀತಿ RMS ಅಕ್ಷರದ ವ್ಯಕ್ತಿಯಲ್ಲಿ ಒಬ್ಬರು ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಮನೆಗಾದರೆ ಬರ್ತಾರೆ. ಹೌದು, ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ರೀತಿ ವಿಚಾರಗಳನ್ನು ತಿಳ್ಕೊಳ್ತಾರೆ. ಹೌದು, ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಆಭರಣಗಳನ್ನು ಖರೀದಿ ಮಾಡಿರೋದಾಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಬೆಲೆ ಬಾಳುವ ವಸ್ತುಗಳು, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ, ಎಲ್ಲ ರೀತಿ ವಿಚಾರಗಳನ್ನು ತಿಳ್ಕೊಂಡು ಆ ವ್ಯಕ್ತಿಗಳು ನಿಮ್ಮ ಶತ್ರುಗಳ ಬಳಿ ಹೋಗಿ ಇದ್ರ ಬಗ್ಗೆ ಮಾತಾಡ್ತಾರೆ, ಇದ್ರ ಬಗ್ಗೆ ಚರ್ಚೆಗಳನ್ನು ಮಾಡ್ತಾರೆ, ನಿಮ್ಮನ್ನು ದೂಷಿಸ್ತಾರೆ, ನಿಮ್ಮನ್ನು ಅವಮಾನ ಮಾಡ್ತಾರೆ.
ನಿಮ್ಮ ಸೋಲಿಗಾಗಿ ಪ್ರಯತ್ನ ಪಡುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಆ ಶತ್ರುಗಳ ಮುಖವಾಡನ್ನು ಸಹ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಬಯಲಾಗ್ತಕ್ಕಂಥದ್ದು. ಹೌದು, ನಿಮ್ಮ ವಿಚಾರವನ್ನು ಶತ್ರುಗಳ ಬಗ್ಗೆ ಹೇಳಿರ್ತಾರಲ್ಲ, RMS ಅಕ್ಷರದ ವ್ಯಕ್ತಿಗಳು, ಅವರು ಯಾರು ಎಂಬುವ ಸತ್ಯನೂ ಸಹ ನಿಮಗೆ ಗೊತ್ತಾಗ್ತಕ್ಕಂಥದ್ದು ಧನುರಾಶಿಯವರೇ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ. ಆದರೆ ಧನುರಾಶಿಯವರೇ, ಸತ್ಯ ಗೊತ್ತಾದ ನಂತರ ನೀವು ಆ ವ್ಯಕ್ತಿಗಳ ಬಳಿ ಹೋಗಿ ಜಗಳಗಳನ್ನು ಮಾಡೋದು, ವಾದಗಳನ್ನು ಮಾಡೋದು, ಈ ಎಲ್ಲ ರೀತಿ ಮಾಡೋದಕ್ಕೆ ಹೋಗಬೇಡಿ. ಹೌದು, ಇದರಿಂದ ಮನಸ್ತಾಪಗಳು ಉಂಟಾಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮಗೆ ಸತ್ಯ ಗೊತ್ತಾದ ನಂತರ, ಈ ಹಿಂದೆ ನಿಮಗೆ ಹೇಗಿದ್ರೋ ನಿಮಗೆ ಸತ್ಯ ಗೊತ್ತಿಲ್ಲದಂತೆ ನೀವು ಈ ಸಮಯದಲ್ಲಿ ಇರಬೇಕಾಗಿರತ್ತೆ. ಆದರೆ ಆ ವ್ಯಕ್ತಿಯನ್ನು, ಯಾರು ನಿಮಗೆ ಇಷ್ಟು ದಿನ ಮೋಸ ಮಾಡಿದ್ರು ನೋಡಿ, ಆ ವ್ಯಕ್ತಿಯನ್ನು ನಿಮ್ಮ ಜೀವನದಿಂದ ದೂರ ಇಡ್ತಕ್ಕಂಥದ್ದು, ಆ ವ್ಯಕ್ತಿಗೆ ನೀವು ಯಾವುದೇ ರೀತಿ ವಿಚಾರಗಳನ್ನು ಹೇಳಬಾರದಾಗಿರುತ್ತೆ. ಆದಷ್ಟು ಗುಪ್ತವಾಗಿರಿಸಿ ಆ ಒಬ್ಬ ವ್ಯಕ್ತಿಯಿಂದ. ಅದೇ ರೀತಿ ಧನುರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮಯ ಒಂದು ಜೀವನದಲ್ಲಿ ಧನಲಾಭ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೌದು, ನೀವು ಹೂಡಿಕೆ ಮಾಡಿರ್ತಕ್ಕಂತಹ ಜಾಗದಿಂದ ಇದೀಗ ನೀವು ನಿರೀಕ್ಷೆಗೂ ಮೀರಿದ ಧನಲಾಭವನ್ನಾದರೆ ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ ಧನುರಾಶಿಯವರೇ. ಹೌದು, ಈ ಸಮಯದಲ್ಲಿ ಅನಗತ್ಯ ಖರ್ಚುಗಳನ್ನು ಮಾಡುವುದು ಹೆಚ್ಚಿರುತ್ತೆ. ಹಾಗಾಗಿ ಈ ಸಮಯದಲ್ಲಿ ಅನಗತ್ಯ ಖರ್ಚುಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಹೌದು, ಈಗ ಬಂದಿರತಕ್ಕಂಥ ಹಣವನ್ನು ನೀವು ನಿಮ್ಮ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಿ ಇರ್ತಕ್ಕಂಥದ್ದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ ಧನುರಾಶಿಯವರ ಜೀವನದಲ್ಲಿ. ಹೌದು, ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಸಾಲದ ಒತ್ತಡಗಳು, ಸಾಲ ಬಾಧೆಗಳೆಲ್ಲ ಈ ಸಮಯದಲ್ಲಿ ತೀರಿ ಹೋಗಿ ನಿಮಗೆ ಶಾಂತಿ ನೆಮ್ಮದಿ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಉದ್ಯೋಗವನ್ನು ಹುಡುಕ್ತಾ ಇರ್ತಕ್ಕಂಥ ಧನುರಾಶಿಯವರಿಗೆ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮಗೆ ತಕ್ಕಂತಹ ಉದ್ಯೋಗ ಆದರೆ ಈ ಸಮಯದಲ್ಲಿ ನಿಮಗೆ ಸಿಗ್ತಕ್ಕಂಥದ್ದು. ಹೌದು, ಪ್ರಾರಂಭಿಕವಾಗಿ ಸಿಗ್ತಕ್ಕಂತಹ ಉದ್ಯೋಗವನ್ನು ನೀವು ಬಿಡೋದಕ್ಕೆ ಹೋಗಬೇಡಿ. ಹೌದು, ಅದಕ್ಕೆ ಕಡಿಮೆ ಸಂಬಳ ಇದೆ ಅಂತ ಹೇಳಿ ಸಹ ಆ ಒಂದು ಉದ್ಯೋಗವನ್ನು ಬಿಡೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ, ಈಗ ಸಿಗುವ ಮೊದಲನೇ ಉದ್ಯೋಗ ನಿಮ್ಮ ಜೀವನದ ಮೊದಲನೇ ಮೆಟ್ಟು ಆಗಿರುವ ಕಾರಣದಿಂದಾಗಿ ಈಗ ಸಿಗುವ ಉದ್ಯೋಗದಲ್ಲಿ ಹೆಚ್ಚಿನ ಕಾರ್ಯಸಿದ್ಧಿಯನ್ನು ಮಾಡಿದರೆ ನೀವು ಹೆಚ್ಚಿನ ಪ್ರತಿಫಲ ಮತ್ತು ಯಶಸ್ಸನ್ನಾದರೆ ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ ಧನುರಾಶಿಯವರೇ. ಅದೇ ರೀತಿ ನೀವು ಈಗಾಗಲೇ ಕೆಲಸ ಮಾಡ್ತಿದ್ರೆ, ನೀವು ಕೆಲಸ ಮಾಡ್ತಿರ್ತಕ್ಕಂಥ ಜಾಗದಲ್ಲಿರ್ತಕ್ಕಂತಹ ಮೇಲಾಧಿಕಾರಿಗಳಿಂದ ನೀವು ಈ ಸಮಯದಲ್ಲಿ ಮೆಚ್ಚುಗೆಯ ಮಾತನ್ನು ಸಹ ಕೇಳಬಹುದಾಗಿರುತ್ತೆ ಧನುರಾಶಿಯವರ ಜೀವನದಲ್ಲಿ. ಹೌದು, ನಿಮಗೆ ಪ್ರತಿ ತಿಂಗಳು ಸಿಗ್ತಿರ್ತಕ್ಕಂಥ ಸಂಬಳನೂ ಸಹ ಈ ಸಮಯದಲ್ಲಿ ಏರಿಕೆಯಾಗ್ತಕ್ಕಂಥದ್ದು. ಆದರೆ ಧನುರಾಶಿಯವರೇ, ನಿಮಗೆ ಮುಖ್ಯವಾದ ಮಾಹಿತಿಯನ್ನು ಹೇಳೋದಾದರೆ, ನೀವು ನಿಮ್ಮೊಳಗೆ ಇರ್ತಕ್ಕಂಥ ಕೋಪವನ್ನು ಈ ಸಮಯದಲ್ಲಿ ಆದಷ್ಟು ನಿಯಂತ್ರಣ ಮಾಡಿಕೊಳ್ಳೋದು ಉತ್ತಮ ಆಗಿರುತ್ತೆ. ಹೌದು, ನೀವು ಈ ಹಿಂದೆ ಗಮನಿಸಿದರೆ ನೀವು ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲಕ್ಕೋಸ್ಕರ ತುಂಬ ಪರಿಶ್ರಮವನ್ನು ಹಾಕಿರ್ತೀರ, ಹಗಲು ರಾತ್ರಿ ಕಷ್ಟವನ್ನು ಪಡ್ತಿರ್ತೀರ. ಆದರೆ ಕೊನೆಯ ಕ್ಷಣದಲ್ಲಿ ನೀವು ಪ್ರತಿಫಲಕ್ಕೆ ಹತ್ತಿರ ಹೋಗ್ತಿದ್ದ ಹಾಗೆ ನೀವು ಮಾಡ್ಕೊಳ್ತಕ್ಕಂಥ ಕೋಪದಿಂದ, ಮನಸ್ತಾಪಗಳಿಂದ ನಿಮಗೆ ಬರಬೇಕಾಗಿರ್ತಕ್ಕಂತಹ ಪ್ರತಿಫಲ, ಯಶಸ್ಸು ನಿಮಗೆ ಸಿಗದೆ ಬೇರೆ ಯಾರಿಗೂ ಸಿಗ್ತಿತ್ತು ಅಲ್ವಾ? ಹಾಗಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಒಳಗೆ ಇರ್ತಕ್ಕಂಥ ಕೋಪವನ್ನು ನಿಯಂತ್ರಣ ಮಾಡಿಕೊಂಡು ಆದಷ್ಟು ತಾಳ್ಮೆಯಿಂದ ಇದ್ದರೆ ಹೆಚ್ಚಿನ ಫಲಗಳನ್ನಾದರೆ ಈ ಸಮಯದಲ್ಲಿ ಸಿದ್ಧಿ ಮಾಡಿಕೊಳ್ಳಬಹುದಾಗಿರುತ್ತೆ ಧನುರಾಶಿಯವರೇ. ಅದೇ ರೀತಿ ನಿಮಗೆ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಒಬ್ಬ ಹೊಸ ವ್ಯಕ್ತಿಯ ಪರಿಚಯನೂ ಸಹ ಆಗ್ತಕ್ಕಂಥದ್ದು. ಅದೇ ರೀತಿ ನಿಮ್ಮ ಜೀವನದಲ್ಲಿ ನಿಂತು ಹೋಗಿರ್ತಕ್ಕಂಥ ಎಲ್ಲ ರೀತಿ ಕೆಲಸಗಳಾದರೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಪೂರ್ಣ ಆದರೆ ಆಗ್ತಕ್ಕಂಥದ್ದು ಧನುರಾಶಿಯವರೇ. ಹೌದು, ಎಲ್ಲ ರೀತಿ ಕೆಲಸಗಳಿಗೆ ಇದೀಗ ಚುರುಕುತನ ಆದರೆ ಬಂದು ಆ ಎಲ್ಲ ರೀತಿ ಕೆಲಸಗಳು ಈ ಸಮಯದಲ್ಲಿ ಆದಷ್ಟು ಬೇಗ ನಿಮ್ಮ ಜೀವನದಲ್ಲಿ ಪೂರ್ಣ ಆದರೆ ಆಗ್ತಕ್ಕಂಥದ್ದು. ರಾಜಯೋಗ ಪ್ರಾಪ್ತಿಯಾಗುವ ಯೋಗ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥದ್ದು ಧನುರಾಶಿಯವರ ಜೀವನದಲ್ಲಿ. ಹೌದು, ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಶತ್ರುಗಳ ಮುಖವಾಡ ಆದರೆ ಬಯಲಾಗ್ತಕ್ಕಂಥದ್ದು. ನೀವು ಸಹ ಆಶ್ಚರ್ಯಚಕಿತರಾಗ್ತೀರಾ. ಹೌದು, ಇವರೇನ ನನ್ನ ಸೋಲಿಗಾಗಿ ಕಾಯ್ತಾ ಇರ್ತಕ್ಕಂಥವ್ರು ಎಂಬುವ ಸತ್ಯ ಆದರೆ ನಿಮಗೆ ಗೊತ್ತಾಗ್ತಕ್ಕಂಥದ್ದು. ಆದಷ್ಟು ಶತ್ರುಗಳನ್ನು ನಿಮ್ಮ ಜೀವನದಿಂದ ದೂರ ಇರ್ತಕ್ಕಂಥದ್ದೇ ಉತ್ತಮ ಆಗಿರುತ್ತೆ ಧನುರಾಶಿಯವರೇ. ಹೌದು, ನೀವು ಇಷ್ಟು ದಿನ ನಿಮ್ಮ ಬಳಿಗೆ ಯಾರೇ ಬಂದು ಸಹಾಯವನ್ನು ಕೇಳಿದ್ರು ಸಹ ಅವರಿಗೆ ನಿಮ್ಮ ಬಳಿ ಇರ್ತಕ್ಕಂಥ ಎಲ್ಲ ರೀತಿ ವಸ್ತುಗಳನ್ನು, ಎಲ್ಲ ರೀತಿ ಹಣವನ್ನು ನೀವು ಅವ್ರಿಗೆ ನೀಡ್ತಾ ಇದ್ರಿ. ಹಾಗಾಗಿ ನೀವು ಯಾರನ್ನ ಹೆಚ್ಚು ನಂಬಿದ್ರೋ, ಯಾರಿಗೆ ಹೆಚ್ಚು ಸಹಾಯವನ್ನು ಮಾಡಿದ್ರೋ ಅವರಿಂದನೇ ನಿಮಗೆ ಹೆಚ್ಚು ನೋವು ಸಹ ಸಿಕ್ಕಿರ್ತಕ್ಕಂಥದ್ದು ಅಲ್ವಾ? ಹಾಗಾಗಿ ಮುಂಬರುವ ದಿನಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ನೀವು ಯಾರಿಗಾದ್ರೂ ಸಹಾಯವನ್ನು ಮಾಡ್ತಿದ್ರ ಅಂತಂದರೆ ಆ ವ್ಯಕ್ತಿಗೆ ನಿಜವಾಗ್ಲೂ ಹಣಕಾಸಿನ ಅವಶ್ಯಕತೆ ಇದೆಯಾ? ಆ ವ್ಯಕ್ತಿಯ ಹಿಂದಿನ ಸ್ವಾರ್ಥ ಬುದ್ಧಿಯನ್ನು ನೀವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳೋದು ಈ ಸಮಯದಲ್ಲಿ ಬಹುಮುಖ್ಯ ಆಗಿರುತ್ತೆ ಧನುರಾಶಿಯವರೇ. ಅದೇ ರೀತಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಕಷ್ಟಗಳು, ನೀವು ಪ್ರತಿದಿನ ಎದುರಿಸ್ತಾ ಇರ್ತಕ್ಕಂತಹ ಪ್ರತಿದಿನದ ಸವಾಲುಗಳು ಎಲ್ಲನೂ ಸಹ ಈ ಸಮಯದಲ್ಲಿ ಪ್ರಮುಖವಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಜೀವನದಿಂದ
ದೂರ ಆಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಧನು ರಾಶಿಯವರೇ. ಹೌದು, ಇದು ಧನು ರಾಶಿಯವರ ಮುಂಬರುವ ಈ ಅದೃಷ್ಟವಂತ 3 ದಿನದ ಭವಿಷ್ಯ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅದೇ ರೀತಿ ಧನು ರಾಶಿಯವರೇ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಸಹ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತಕ್ಕಂಥ ಗುರೂಜಿಯವರಿಗೆ ನೀವು ಕರೆ ಮಾಡಿ ಪರಿಷ್ಕಾರವನ್ನು ಸಹ ಪಡೆದುಕೊಳ್ಳಬಹುದಾಗಿರುತ್ತೆ. ಹೌದು, ಮಾಹಿತಿ ಇಷ್ಟ ಆಗಿದ್ದರೆ ಎಲ್ಲರಿಗೂ ಸಹ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.